ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕೆಲವು ದಿನಗಳ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ತೆಲುಗು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಹಾಗೆ ನ್ಯೂಸ್ ಚಾನಲ್ಸಲ್ಲಿ ಒಂದು ವಿಡಿಯೋ ತುಂಬ ವೈರಲ್ ಆಗುತ್ತೆ. ಅಲ್ಲೇನೋ ಒಂದು ಘಟನೆ ನಡೆದಿದೆ. ಆ ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿ ಭಯಪಡ್ತಾ ಏನೋ ಹೇಳ್ತಿರ್ತಾನೆ. ಆ ವ್ಯಕ್ತಿ ಏನು ಮಾಡಿದ್ದಾನೆ, ಏನು ಭಯಪಡ್ತಿದ್ದಾನೆ, ಏನು ಹೇಳಿದ್ದಾನೆ ಅನ್ನೋ ಎಲ್ಲ ಕ್ವಶನ್ಸ್ಗೆ ಈ ವಿಡಿಯೋದಲ್ಲಿ ಆನ್ಸರ್ ಸಿಗುತ್ತೆ. ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ವೆಸ್ಟ್ ಗೋದಾವರಿ ಜಿಲ್ಲೆಯಲ್ಲಿ ಭೀಮವರಂ ಅನ್ನೋ ಊರು. ಆ ಊರು ಟೆಂಪಲ್ಸ್ಗೆ ಆ್ಯಂಡ್ ಮಾರ್ಕೆಟ್ಸ್ಗೆ ಫೇಮಸ್ ಆ್ಯಂಡ್ ಪ್ರಶಾಂತವಾಗಿ ಜೀವನ ನಡೆಸೋದಕ್ಕೆ ಒಂದು ಒಳ್ಳೆ ಜಾಗ. ಅದೇ ಊರು ಆ ಒಂದು ರಾತ್ರಿಯಲ್ಲಿ ಆ ಒಂದು ಹತ್ಯೆಯಿಂದ ಅಲ್ಲೋಲ ಕಲ್ಲೋಲ ಆಗುತ್ತೆ. ಆ್ಯಂಡ್ ಆ ಊರಿಗೆ ಆ ಒಂದು ಹತ್ಯೆ ಬ್ಲ್ಯಾಕ್ ಮಾರ್ಕ್ ಆಗಿ ಉಳಿಯುತ್ತೆ. ಆ್ಯಂಡ್ ಆ ಊರಿನ ಜನರು ಇದು ನಿಜವಾಗ್ಲೂ ನಮ್ಮೂರಲ್ಲೇ ನಡೆದಿದೆಯಾ ಅಂತ ಆಶ್ಚರ್ಯಕ್ಕೊಳಗಾಗ್ತಾರೆ ಅಂತ ಯಾರೂ ಅಂದ್ಕೊಳ್ಳಿಲ್ಲ. ಆ ಥರ ದುರ್ಘಟನೆ ಆ ಒಂದೇ ಒಂದು ರಾತ್ರಿಯಲ್ಲಿ ಭೀಮವರಂ ಅನ್ನೋ ಊರಲ್ಲಿ ನಡೆಯುತ್ತೆ. ಭೀಮವರದಲ್ಲಿ ಸುಮಾರು ವರ್ಷಗಳಿಂದ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವಾಸ ಮಾಡ್ತಿರುತ್ತೆ. ಆ ಫ್ಯಾಮಿಲಿಯಲ್ಲಿ ಮಹಾಲಕ್ಷ್ಮಿ ಅನ್ನೋರು 60 ಇಯರ್ಸ್ ಏಜ್ ಅವ್ರಿಗೆ ಆ್ಯಂಡ್ ಅವರಿಬ್ಬರು ಮಕ್ಕಳು. ಶ್ರೀನಿವಾಸ್ ಅನ್ನೋರು 37 ವರ್ಷ. ಇವಾಗ ನಾವು ಯಾರ ಬಗ್ಗೆ ಮಾತಾಡ್ತಿದ್ದೀವಲ್ಲ ಆ ವಿಡಿಯೋದಿಲ್ಲರ ವ್ಯಕ್ತಿ. ಆ್ಯಂಡ್ ಅವ್ರ ಚಿಕ್ಕ ಮಗ ರವಿತೇಜ 33 ವರ್ಷ. ಆ್ಯಂಡ್ ಅವ್ರಿಗೊಬ್ರು ಮಗಳು ಕೂಡ ಇದ್ದಾರೆ. ಅವ್ರು ಬೆಂಗಳೂರಲ್ಲಿ ಸೆಟ್ಲ್ ಆಗಿರ್ತಾರೆ. ಸೊ ಈ ಫ್ಯಾಮಿಲಿ ಭೀಮವರಮಲ್ಲಿ ವಾಸ ಮಾಡ್ತಿರುತ್ತೆ. ತುಂಬ ಡೀಸೆಂಟಾಗಿ ಇರೋ ಫ್ಯಾಮಿಲಿ, ಯಾವುದೇ ಗಲಾಟೆ ಗದ್ದಲಗಳಾಗಲಿ ಇರೋದಿಲ್ಲ. ಕೋವಿಡ್-19 ಟೈಮಲ್ಲಿ ಶ್ರೀನಿವಾಸ್ ಅವರ ಡ್ಯಾಡಿ ತೀರೋಗ್ತಾರೆ. ಯಾವುದೇ ಒಂದು ಫ್ಯಾಮಿಲಿಯಲ್ಲಿ ಇಷ್ಟವಾದವರು ಇಲ್ಲ ಪೇರೆಂಟ್ಸ್ ತೀರೋದಾಗ ಅದರಿಂದ ಯಾವ ಥರ ನಮ್ಗೆ ಫೀಲ್ ಆಗುತ್ತೆ, ಅದರಿಂದ ಆಚೆ ಬರೋಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಅಂತ ಅದನ್ನು ಕಳ್ಕೊಂಡಿರೋರಿಗೆ ಮಾತ್ರನೇ ಗೊತ್ತು. ಹಾಗೆ ಈ ಫ್ಯಾಮಿಲಿಯಲ್ಲಿ ಶ್ರೀನಿವಾಸ್ ಕೂಡ ಅವ್ರ ಡ್ಯಾಡಿ ತೀರೋದ್ಮೇಲೆ ತುಂಬ ಮೆಂಟಲ್ ಆಗಿ ಡಿಪ್ರೆಸ್ಡ್ ಆಗ್ತಾನೆ. ಅವನ ಮೆಂಟಲ್ ಕಂಡೀಷನ್ ಹಾಳಾಗುತ್ತೆ. ಈ ಥರ ಒಂದು ಮೆಂಟಲ್ ಕಂಡೀಷನ್ ಶ್ರೀನಿವಾಸ್ಗೆ ಕೂಡ ಇರುತ್ತೆ. ಬಟ್ ಅವನು ಯಾವತ್ತೂ ಅವನ ಮೆಂಟಲ್ ಕಂಡೀಷನಿಂದ ಯಾರಿಗೂ ತೊಂದರೆ ಮಾಡಿರೋದಿಲ್ಲ. ಬಟ್ ನೆಗೆಟಿವ್ ಫೋರ್ಸಸ್ ಹತ್ರ ಮಾತಾಡೋದು, ಯಾರಿಗೂ ಕಾಣದೇ ಇರೋ ಮನುಷ್ಯರು ಅವನಿಗೆ ಮಾತ್ರ ಕಾಣ್ತಿರೋ ಥರ ಫೀಲ್ ಆಗೋದು, ಅವ್ರ ಹತ್ರ ಕನ್ವರ್ಸೇಷನ್ ಮಾಡೋದು, ಈ ಥರ ಎಲ್ಲ ಸ್ಟ್ರೇಂಜ್ ಥಿಂಗ್ಸ್ ಅವ್ರ ಮೇಲೆ ನಡೆಯುತ್ತೆ. ಯಾವ ಥರ ಅಂದರೆ ಇವಾಗ ನಾವು ರೋಡಲ್ಲಿ ಹೋಗ್ಬೇಕಾದ್ರೆ ಕೆಲವರು ಹುಚ್ಚುಚ್ಚಾಗಿ ಮೇಲೆ ನೋಡ್ತಾ ಕಿರ್ಚೋದು, ಪಕ್ಕದವ್ರಿಗೆ ಹೊಡಿಯೋಕೆ ಹೋಗೋದು, ಒಬ್ಬೊಬ್ಬರೇ ಮಾತಾಡೋದು, ಈ ಥರ ಮಾಡ್ತಾ ಇರ್ತಾರಲ್ಲ, ಅದೇ ಥರ ಸ್ಟ್ರೇಂಜ್ ಬಿಹೇವಿಯರ್ ಶ್ರೀನಿವಾಸಲ್ಲಿ ಕೂಡ ಇರುತ್ತೆ. ಆದರೆ ಅವ್ರ ಅಮ್ಮ ಮತ್ತು ತಮ್ಮ ಏನು ಅಂದ್ಕೊಂಡಿರ್ತಾರೆ, ಡ್ಯಾಡಿ ತೀರೋಗಿದ್ದರಿಂದ ಅವ್ನು ಸ್ವಲ್ಪ ಡಿಪ್ರೆಷನಲ್ಲಿದ್ದಾನೆ, ಸ್ವಲ್ಪ ದಿನ ಕಳೆದೋದ್ಮೇಲೆ ಅವ್ನು ಮತ್ತೆ ನಾರ್ಮಲ್ ಆಗ್ತಾನೆ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಅವ್ರು ಯಾವತ್ತೂ ಊಹೆ ಮಾಡಿರಲ್ಲ ಆ ಒಂದು ಬಿಹೇವಿಯರಿಂದ ಆ ಒಂದು ಬಿಹೇವಿಯರೇ ಅವರಿಗೆ ಮೃತ್ಯಾಗಿ ಪರಿವರ್ತನೆ ಆಗುತ್ತೆ ಅಂತ. ಆ ಒಂದು ಸಮಸ್ಯೆ ದೊಡ್ಡದಾಗುತ್ತೆ ಅನ್ನೋ ಅರಿವು ಕೂಡ ಅವರಿಲ್ಲದೆ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ. ಆದರೆ ಆಲ್ ಆಫ್ ದಿ ಸಡನ್ ಒನ್ ನೈಟ್ ಅವರ ಫ್ಯಾಮಿಲಿ ನ್ಯೂಸ್ ಚಾನಲ್ಸ್ಗೆ, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗೆ ವೈರಲ್ ಕಂಟೆಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಅವತ್ತು ನವೆಂಬರ್ 9 ಅರ್ಧರಾತ್ರಿಯಲ್ಲಿ ಶ್ರೀನಿವಾಸ್ಗೆ ಏನೇನೋ ಮಾತುಗಳು ಕೇಳಿಸೋದು, ಯಾರೋ ನನ್ನನ್ನು ಸಾಯಿಸ್ತಾರೆ ಅಂತ ಭಯಪಡೋದು, ಆ ಥರ ಅವ್ನು ಭ್ರಮೆಗೊಳಗಾಗ್ತಾನೆ. ಮತ್ತು ಮಲಗಿರೋ ಅವ್ರ ಅಮ್ಮ ಮತ್ತು ತಮ್ಮನ್ನ ದೆವ್ವಗಳು ಅಂತ ಭಾವಿಸ್ಕೊಂಡು ಅವ್ರನ್ನ ಎಲ್ಲಿ ಸಾಯಿಸ್ಬಿಡ್ತಾರೋ ಅಂತ ಅವ್ನು ಭಯ ಅಂದರೆ ಭ್ರಮೆಗೊಳಗಾಗಿ ಅವನು ಎಲ್ಲಿ ನನ್ನನ್ನು ಸಾಯಿಸ್ಬಿಡ್ತಾರೋ ಅಂತ ಕಿಚನ್ಗೆ ಓಡೋಗಿ ಚಾಕು ತಂದು ಅವ್ರ ಅಮ್ಮನಿಗೆ ಮತ್ತು ತಮ್ಮನಿಗೆ ಎಷ್ಟು ದಾರುಣವಾಗಿ ಚುಚ್ಚಿ ಸಾಯಿಸ್ತಾನೆ ಅಂದರೆ ಅವರಿಬ್ಬರು ಸತ್ತೋಗಿದ್ದಾರೆ ಅಂತ ಗೊತ್ತಿರೋ ಮತ್ತೆ ಎಲ್ಲಿ ಅವರು ಎದ್ದು ಬಂದು ನನ್ನನ್ನು ಸಾಯಿಸ್ಬಿಡ್ತಾರೋ ಅಂತ ಅವನ ಭ್ರಮೆಗೊಳಗಾಗಿ ಅವ್ರ ತಮ್ಮನ್ನ 30 ಟೈಮ್ಸ್ ಚುಚ್ಚಿ ಸಾಯಿಸಿದ್ದಾನೆ. ಮತ್ತು ಅವ್ರ ಅಮ್ಮನ್ನ ಕೂಡ ಹಾಗೆ ಸಾಯಿಸಿ ಅವ್ರ ಬಾಡಿಯಲ್ಲಿ ಒಂದು ಡ್ರಾಪ್ ಬ್ಲಡ್ ಕೂಡ ಇಲ್ಲದೆ ಇರೋ ಹಾಗೆ ಕೆಳಗಡೆ ಹರಿದಾಡಿದೆ. ಆ ಥರ ಅವ್ರನ್ನ ಸಾಯಿಸಿದ್ದಾನೆ ಅವನು. ಸ್ಪಿರಿಟ್ಸ್ ನನ್ನ ಅಟ್ಯಾಕ್ ಮಾಡ್ತಿದ್ದಾವೆ ಅಂತ ಅವನ ಭ್ರಮೆಗೊಳಗಾಗಿ ಅವ್ರ ಅಮ್ಮನ್ನ ತಮ್ಮನ್ನ ಸಾಯಿಸಿ, ಅಂದರೆ ಅವನಿಗೊಂದು ಅರಿವು ಕೂಡ ಇಲ್ಲ, ನಾನು ಒಂದು ಭ್ರಮೆಗೊಳಗಾಗಿದ್ದೀನಿ, ನನ್ನ ಅಮ್ಮ ಮತ್ತು ತಮ್ಮನ್ನ ಸಾಯಿಸ್ತಿದ್ದೀನಿ ಅಂತ. ಹೆಂಗೆ ಅಂದರೆ ನಾವಿವಾಗ ಒಬ್ಬ ಶತ್ರುನ ಇಲ್ಲ ಏನಾದ್ರು ಪಾಪ ಮಾಡಿದವ್ರನ್ನ ಎಷ್ಟು ದಾರುಣವಾಗಿ ಸಾಯಿಸಬೇಕು ಅನ್ಕೋತೀವೋ ಅದಕ್ಕಿಂತ ಅತ್ಯಂತ ದಾರುಣವಾಗಿ ಸಾಯಿಸಿರ್ತಾನೆ. ಅವನವ್ರ ಫ್ಯಾಮಿಲಿನೇ ಕಳ್ಕೊತಾನೆ ಆ ಒಂದು ಭ್ರಮೆಯಿಂದ. ಆ್ಯಂಡ್ ಅವನು ಅವ್ರನ್ನ ಸಾಯಿಸಿ ಓಡೋಗ್ದೆ. ಅರ್ಲಿ ಮಾರ್ನಿಂಗ್ 4:30ಗೆ ಪೊಲೀಸರಿಗೆ ಫೋನ್ ಮಾಡಿ, ನಾನು ಈ ಥರ ನಮ್ಮ ಅಮ್ಮ ಮತ್ತು ತಮ್ಮನ್ನ ಸಾಯಿಸ್ಬಿಟ್ಟಿದ್ದೀನಿ, ನಾನು ಸರೆಂಡರ್ ಆಗ್ತೀನಿ ಅಂತ ಹೇಳ್ತಾನೆ. ಪೊಲೀಸ್ನವರು ಕಾಲ್ ರಿಸೀವ್ ಮಾಡಿ ಅವ್ನ ಮಾತುಗಳನ್ನಲ್ಲಿ ಯಾರು ಇವನು ನಮಗೆ ಫೋನ್ ಮಾಡಿ ಈ ಥರ ಮಾತಾಡ್ತಿದ್ದಾನಲ್ಲ ಅಂತ ಅಂದ್ಕೊತಾರೆ. ಆದರೂ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ಅಂತ ಅವ್ನಿಗೆ ಕೊಟ್ಟಿದ್ದ ಇನ್ಫಾರ್ಮೇಷನ್ ಪ್ರಕಾರ ಘಟನೆ ನಡೆದ ಸ್ಥಳಕ್ಕೆ ಹೋಗ್ತಾರೆ. ಹೋಗಿ ನೋಡಿದ್ರೆ ನಿಜವಾಗ್ಲೂ ಅವ್ರು ಶಾಕ್ ಆಗ್ತಾರೆ. ಅದನ್ನು ಮಾತಲ್ಲಿ ಕೂಡ ಹೇಳೋದಕ್ಕಾಗಲ್ಲ. ಆ್ಯಂಡ್ ಅವ್ರು ಘಟನೆ ನಡೆದ ಸ್ಥಳಕ್ಕೆ ಹೋದ್ಮೇಲೆ ಅದನ್ನೆಲ್ಲ ನೋಡಿದ್ಮೇಲೆ ಅವನನ್ನು ಕೇಳ್ತಾರೆ, ಅಸಲಿಗೆ ಯಾರು ನೀನು, ಏನಕ್ಕೆ ನಿಮ್ಮ ಅಮ್ಮನ ಮತ್ತು ತಮ್ಮನ್ನ ಸಾಯಿಸಿದೆ ಅಂತ ಕೇಳಿದ್ರೆ ಅವ್ನು ಕೊಟ್ಟ ಆನ್ಸರ್ಗೆ ಪೊಲೀಸ್ನವ್ರಿಗೆ ಮೈಂಡ್ ಬ್ಲಾಕ್ ಆಗುತ್ತೆ. ಅವ್ರಿಗೆ ಏನು ಮಾಡಬೇಕು ಅಂತಲೂ ಗೊತ್ತಾಗಲ್ಲ. ಆ್ಯಂಡ್ ಅವ್ನು ಹೇಳಿದ್ದು ನಾವು ಹೇಳೋದಕ್ಕಿಂತ ಅವನು ಆ ವಿಡಿಯೋದಲ್ಲಿ ಏನು ಹೇಳಿದ್ದಾನೆ, ಅವನ ಮಾತಲ್ಲಿ ಏನು ಹೇಳಿದ್ದಾನೆ ಅನ್ನೋದನ್ನ ಇವಾಗ ಹೇಳ್ತೀನಿ.
ಪೊಲೀಸ್ನವ್ರು ಕೇಳ್ತಾರೆ, ಏನಕ್ಕೆ ನಿಮ್ಮವ್ರನ್ನ ಸಾಯಿಸೋ ಅಂಥದ್ದು ಏನಾಗಿತ್ತು ಅಂತ ಕೇಳಿದಾಗ ಅವನು, ನಮ್ಮ ಅಮ್ಮ ಮತ್ತು ತಮ್ಮ ದೆವ್ವಗಳು ಸರ್, ಅದಕ್ಕೆ ಸಾಯಿಸಿದ್ದೀನಿ ಅಂತ ಸಿಂಪಲಾಗಿ ಆನ್ಸರ್ ಮಾಡ್ತಾನೆ. ಆ್ಯಂಡ್ ನಾನು ಅದನ್ನು ಪ್ರೂವ್ ಕೂಡ ಮಾಡ್ತೀನಿ ಸರ್ ಅಂತ ಹೇಳ್ತಾನೆ. ಆ ವಿಡಿಯೋದಲ್ಲಿ ಅವ್ನು ಹೇಳಿರೋ ಪ್ರಕಾರ ನನ್ನ ತಂದೆಯನ್ನು ನನ್ನ ತಮ್ಮನೇ ಸಾಯಿಸಿದ್ದಾನೆ ಸರ್. ಆ್ಯಂಡ್ ಅವ್ರು ಮನುಷ್ಯರಲ್ಲ, ಯಾರು ಏನೇ ಮಾತಾಡ್ಕೊಂಡ್ರು ಅವ್ರಿಗೆ ಕೇಳಿಸುತ್ತೆ. ನಾನು ಮಾತಾಡೋದು ನನ್ನ ಮನಸ್ಸಿನ ಮಾತೆಲ್ಲ ಕೇಳಿಸ್ಕೊತಾರೆ ಅವರು. ಮತ್ತು ನನಗೆ ಅನ್ನ ಹಾಕಲ್ಲ, ನನಗೆ ಊಟ ಕೊಡಲ್ಲ, ನನ್ನನ್ನು ಯಾರ ಹತ್ರನೂ ಮಾತಾಡೋದಕ್ಕೆ ಬಿಡಲ್ಲ, ಅವರು ನನಗೆ ಟಾರ್ಚರ್ ಕೊಡ್ತಾರೆ. ಅವ್ರ ಹೊಟ್ಟೆಯಲ್ಲಿ ಏನೋ ಸ್ಟ್ರಾಂಗ್ ಆಗಿದೆ. ನಾನು ಅವ್ರನ್ನ ಸಾಯಿಸ್ಬೇಕಾದ್ರೆ ನಾನು ಎಷ್ಟೊತ್ತು ಚುಚ್ಚಿದ್ರೂ ಅವ್ರು ಸಾಯ್ತಾನೇ ಇರಲಿಲ್ಲ. ಆ ವಿಡಿಯೋ ಮಾಡಿರೋ ವ್ಯಕ್ತಿ ಕೇಳ್ತಾರೆ, ನಿಮ್ಮಮ್ಮ ಮತ್ತು ತಮ್ಮ ಏನು ಮಾಡ್ತಿರ್ತಾರೆ ಅಂತ ಕೇಳಿದಾಗ, ಅವು ದೆವ್ವಗಳು ಸರ್, ಮನುಷ್ಯನ ಕಿತ್ಕೊಂಡು ತಿಂತಿರ್ತವೆ. ನಾನು 9 ಇಯರ್ಸಿಂದ ಅವರು ಕಳ್ಳ ನೋಟ್ ಎಕ್ಸ್ಚೇಂಜ್ ಮಾಡ್ತಿದ್ದಾರೆ. ಆ್ಯಂಡ್ 18 ವರ್ಷದಿಂದ ನನಗೆ ಟಾರ್ಚರ್ ಮಾಡ್ತಿದ್ದಾರೆ. 4 ಜನ ಹತ್ರ ಮಾತಾಡೋದಕ್ಕೂ ಬಿಡಲ್ಲ, ನನಗೆ ಹುಚ್ಚಿಡಿದ್ದೀನಿ ಅಂತ ಹಬ್ಬಿಸಿದ್ದಾರೆ. ಯಾರ ಹತ್ರ ಮಾತಾಡೋದಕ್ಕೆ ಬಿಡಲ್ಲ. ಅವ್ರ ಹೊಟ್ಟೆಯಲ್ಲಿ ಏನೋ ಇದೆ, ಅವ್ರು ಪೋಸ್ಟ್ ಮಾರ್ಟಮ್ ಮಾಡಿ ಅವ್ರು ನೋಡ್ಬೇಕು ಸರ್ ಏನಿದೆ ಅಂತ ಹೇಳ್ತಾನೆ. ಮತ್ತೆ ಅವ್ನು ಭಯ ಪಡ್ತಿರ್ತಾನೆ. ಮತ್ತೆ ಎದ್ದು ಬಂದುಬಿಡ್ತೇವೆ ಸರ್, ಎದ್ದು ಬಂದು ನನ್ನನ್ನು ಸಾಯಿಸ್ಬಿಡ್ತೇವೆ ಅಂತ ತುಂಬ ಅಂದರೆ ಡಿಸ್ಟರ್ಬಿಂಗ್ ಆಗಿರ್ತಾನೆ ಅವನು. ಮತ್ತು ಭಯ ಪಡ್ತಿರ್ತಾನೆ ಹೆದರ್ಕೊಂಡು. ಇವ್ನ ಸ್ಟೋರಿ ಕೇಳಿದ್ಮೇಲೆ ಪೊಲೀಸರು ಅಂತ ಮೈಂಡ್ ಬ್ಲಾಕ್ ಆಗುತ್ತೆ. ಸ್ವಂತದವ್ರು ದೆವ್ವ ಆಗೋದೇನು, ದೆವ್ವ ಆಗಿ ಇವನನ್ನು ಸಾಯಿಸೋದಕ್ಕೆ ಬರೋದೇನು, ಅವ್ರು ಸಾಯಿಸ್ತಾರೆ ಅಂತ ಇವ್ರು ಅವನನ್ನು ಸಾಯಿಸೋದೇನು ಅಂತ. ಮತ್ತು ಅವರು ಪೊಲೀಸ್ನವರು ಕಲೆಕ್ಟ್ ಮಾಡಿ ಇನ್ಫಾರ್ಮೇಷನ್ ಪ್ರಕಾರ ಶ್ರೀನಿವಾಸ್ ಅನ್ನೋ ವ್ಯಕ್ತಿಗೆ ಮಾನಸಿಕ ಕಾಯಿಲೆ ಅಂತೂ ಇದೆ. ಆದರೆ ಅದು ಇವಾಗ ಕೇಸ್ಗೆ ಫೈಲ್ ಮಾಡಿದ್ದಾರೆ, ಇವನ ಕಸ್ಟಡಿಗೆ ಕೂಡ ತಗೊಂಡಿದ್ದಾರೆ. ಮುಂದೆ ಪ್ರೊಸೀಜರ್ ಏನಾಗುತ್ತೆ ಅಂದರೆ, ಅವರು ಬ್ಯಾಂಗ್ಳೂರಲ್ಲಿರೋ ಸಿಸ್ಟರ್ಗೆ ಕೂಡ ಇನ್ಫಾರ್ಮ್ ಮಾಡಿದ್ದಾರೆ. ಅವ್ರು ಬಂದು ಇವ್ರಿಗೆ ಕೊಡೋ ಸ್ಟೇಟ್ಮೆಂಟ್ ಪ್ರಕಾರ ಮುಂದಿನ ಪ್ರೊಸೀಜರ್, ಅವನ ಮೇಲೆ ಯಾವ್ಯಾವ ಸೆಕ್ಷನ್ಸ್ ಹಾಕಬೇಕು ಅನ್ನೋದು ಡಿಸೈಡ್ ಆಗುತ್ತೆ. ಅವನಿಗಂತೂ ಮಾನಸಿಕ ಒತ್ತಡ ಇರೋದು ನಿಜ. ಮತ್ತು ಆ ವ್ಯಕ್ತಿ ಮಾನಸಿಕ ಸಮಸ್ಯೆಯಿಂದ ಈ ಥರ ಮಾಡಿದ್ದಾನ, ಇಲ್ಲ ಇದನ್ನು ಹುಚ್ಚು ಅನ್ಕೋಬೇಕಾ, ಅವನು ಊಹೆ ಅನ್ಕೋಬೇಕಾ ಅನ್ನೋದು ಕೂಡ ಗೊತ್ತಿಲ್ಲ. ಪೊಲೀಸರು ಇನ್ವೆಸ್ಟಿಗೇಷನ್ ಪ್ರಕಾರ ಶ್ರೀನಿವಾಸ್ ತಂದೆ ತೀರೋದ್ಮೇಲೆ ಅವ್ನು ತುಂಬ ಡಿಸ್ಟರ್ಬ್ ಆಗಿದೆ. ಈ ಥರ ಬಿಹೇವಿಯರ್ ಅವನಲ್ಲಿ ಕನ್ಫರ್ಮ್ ಆಗಿದೆ. ಬಾಡೀಸ್ನ ಪೋಸ್ಟ್ ಮಾರ್ಟಮ್ ಕೂಡ ಕಳಿಸಿದ್ದಾರೆ. ಮತ್ತು ಒನ್ ಥಿಂಗ್ ಈಸ್ ನಾಟ್ ಡ್ಯಾಮ್ ಶ್ಯೂರ್ ಇಟ್, ಅವನು ನಿಜವಾಗ್ಲೂ ಮಾನಸಿಕವಾಗಿ ಬಲಹೀನನಾ ಅಥವಾ ಬಲಹೀನನಾಗಿ ಸಾಯಿಸಿದನಾ ಅಥವಾ ಇನ್ಯಾರ ಹತ್ರ ಅದು ಸುಪಾರಿ ಕೊಟ್ಟು ಈ ಥರ ಮಾಡಿದನಾ ಗೊತ್ತಿಲ್ಲ. ಕುಟುಂಬ ಸಮಸ್ಯೆಗಳಿಂದಾಗಿ ಹೇಗೆ ನಡೆದಿದ್ಯಾ ಅನ್ನೋದು ಇನ್ನು ಮುಂದೆ ತಿಳ್ಕೊಬೇಕಾಗಿದೆ. ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅವ್ರ ಸಿಸ್ಟರ್ ಕೊಡೋ ಸ್ಟೇಟ್ಮೆಂಟಿಂದ ಮುಂದಿನ ಪ್ರೊಸೀಜರ್ ನಡೆಯುತ್ತೆ. ಅವನ ಮೇಲೆ ಯಾವ ಸೆಕ್ಷನ್ ಆಗಬೇಕೋ ಅದಾಗುತ್ತೆ. ಸೊ ಇವತ್ತಿಗೆ ಇಷ್ಟೇ. ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಒಂದು ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ.